ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು GPSTR 2026 ವೇಕೆನ್ಸೀಸ್ ಫಾರ್ ಹೈದರಾಬಾದ್ ಕರ್ನಾಟಕ. ಈ 5 ಜಿಲ್ಲೆಗಳನ್ನು ಮಾತ್ರ ಮಾಡಿದ್ದೀನಿ. ಕಲಬುರಗಿ ಜಿಲ್ಲೆ ನಾನು ಮಾಡಿಲ್ಲ. ಸೊ ಈ 5 ಜಿಲ್ಲೆಯವರು ಈ ಒಂದು ಸ್ಕ್ರೀನನ್ನು ನೀಟಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ಓನ್ಲಿ ಫಾರ್ GPSTR, HSTR ಮತ್ತು PSTR ಮಾಡಿಲ್ಲ. GPSTR ಯಾಕೆ ಮಾಡಿದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಯಾವ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ಒಂದು ಸ್ಕ್ರೀನ್ ಶಾಟ್ನ ತೆಗೆದಿಟ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದವರು. ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ವೈಸು ನಾನು ಹೇಳ್ತಾ ಹೋದರೆ 5 ಡಿಸ್ಟಿಕ್: ವಿಜಯನಗರ ಕನ್ನಡ 36 ಇದೆ, ಇಂಗ್ಲಿಷ್ 12 ಪೋಸ್ಟ್ ಇದೆ, ಮ್ಯಾಥ್ಸ್ ಅಂಡ್ ಸೈನ್ಸ್ 133 ಇದೆ, CBZ 27 ಇದೆ, ಸೋಷಿಯಲ್ ಸೈನ್ಸ್ 24 ಇದೆ, ಮತ್ತೆ IT ಟೀಚರ್ ಕಂಪ್ಯೂಟರ್ ಟೀಚರ್ 20 ಪೋಸ್ಟ್ ಇದೆ. ಅದೇ ಥರ ಯಾದಗಿರಿ ಬಗ್ಗೆ ಮಾತಾಡೋದಾದ್ರೆ ಕನ್ನಡಕ್ಕೆ 124 ಇದೆ, ಇಂಗ್ಲಿಷ್ಗೆ 28 ಇದೆ, ಮ್ಯಾಥ್ಸ್ ಅಂಡ್ ಸೈನ್ಸ್ 128, ಅಂದರೆ ಇಲ್ಲಿ +5 ಏನಿದೆ ಬ್ಯಾಕ್ಲಾಗ್ ಪೋಸ್ಟ್, ಅದನ್ನು ಒಟ್ಟಿಗೆ 128 ಅಂತ ಕೊಟ್ಟಿದ್ದೀನಿ. CBZ 57 ಇದೆ, ಸೋಷಿಯಲ್ ಸೈನ್ಸ್ 37 ಇದೆ, ಮತ್ತು ಕಂಪ್ಯೂಟರ್ ಸೈನ್ಸ್ 28 ಪೋಸ್ಟ್ ಇದೆ. ಬಳ್ಳಾರಿ ಕನ್ನಡ ಸಬ್ಜೆಕ್ಟು 66 ಇದೆ, ಇಂಗ್ಲೀಷು 17, ಮ್ಯಾಥ್ ಅಂಡ್ ಸೈನ್ಸು 120, CBZ 33, ಸೋಷಿಯಲ್ ಸೈನ್ಸ್ 33, ಕಂಪ್ಯೂಟರ್ 34 ಇದೆ. ಕೊಪ್ಪಳ ನೋಡಿ, ಕನ್ನಡ 164 ಇದೆ, ಹೈಯೆಸ್ಟ್ ಜಾಸ್ತಿ ಇದೆ, ಇಂಗ್ಲಿಷ್ 24 ಇದೆ, ಮ್ಯಾಥ್ಸ್ ಅಂಡ್ ಸೈನ್ಸ್ 151 ಇದೆ, CBZ 50, ಸೋಷಿಯಲ್ ಸೈನ್ಸ್ 110, 48 ಪೋಸ್ಟ್ ಬಂದು ಕಂಪ್ಯೂಟರ್ ಸೈನ್ಸ್ಗಿದೆ. ರಾಯಚೂರು ಕನ್ನಡ 189, ಇಂಗ್ಲಿಷ್ 45, ಮ್ಯಾಥ್ಸ್ ಅಂಡ್ ಸೈನ್ಸ್ 351 ನೋಡಿ, 351 ಪೋಸ್ಟ್ ಇದೆ ರಾಯಚೂರಿಗೆ. CBZ 76 ಇದೆ, SS 55 ಇದೆ, ಮತ್ತು ಕಂಪ್ಯೂಟರ್ 47 ಇದೆ. ನಾನು ಹೇಳೋದೇನು ಅಂದರೆ ಈ ಒಂದು ಸ್ಕ್ರೀನನ್ನು ನೋಡಿ. ದಿಸ್ ಈಸ್ ಫಾರ್ ಕ್ಲಾಸ್ 6 to 8 GPSTR ಅಪ್ಲಿಕೇಶನ್ ಹಾಕೋರು ಹೈದರಾಬಾದ್ ಕರ್ನಾಟಕ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾನು HK ಅಲ್ಲ. ಸೊ ಈ ಒಂದು ಸ್ಕ್ರೀನ್ ನೋಡಿಕೊಂಡು ಯೋಚನೆ ಮಾಡಿ ಎಲ್ಲಿ ಹಾಕಿದ್ರೆ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಸಬ್ಜೆಕ್ಟ್ ವೈಸು ನಂತರ ನೀವು ಅಪ್ಲಿಕೇಶನ್ನ ಹಾಕಿ. 18ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿದೆ. ಆಮೇಲೆ ಪರೀಕ್ಷೆ ವೇಳಾಪಟ್ಟೆ ನೋಡ್ಕೊಳ್ಳಿ. 16ನೇ ತಾರೀಕು ಬೆಳಗ್ಗೆ 10 ರಿಂದ 12 ಮತ್ತು 2:15 ರಿಂದ 4:15 ಫಸ್ಟ್ ಪೇಪರು GK ಪೇಪರ್ ಇದೆ, ಸೆಕೆಂಡ್ ಪೇಪರು ಕಂಪ್ಯೂಟರ್ ಸೈನ್ಸ್ ಇದೆ. 17ಕ್ಕೆ ಪತ್ರಿಕೆ 2 ಸೋಷಿಯಲ್ ಸೈನ್ಸ್ ಇದೆ, ಪತ್ರಿಕೆ 2 CBZ ಇದೆ, ಆಮೇಲೆ 230 to 430 ಗಣಿತ ಮತ್ತು ವಿಜ್ಞಾನ ಇದೆ. ಮತ್ತು 19ಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಇದೆ. ಇಲ್ಲಿ ಟೈಮ್ ಟೇಬಲ್ ಬಗ್ಗೆ ಆಂಬಿಗ್ಯೂಟಿ ಇಲ್ಲ. ನಾನ್ HKಗೆ ಸಪ್ರೇಟ್ ಟೈಮ್ ಟೇಬಲ್ ಇದೆ, HKಗೆ ಸಪ್ರೇಟ್ ಟೈಮ್ ಟೇಬಲ್ ಇದೆ. ಸೊ ಪತ್ರಿಕೆ 1 ಏನು ಓದಬೇಕು ಅನ್ನೋ ಮಾಹಿತಿ ಇಲ್ಲದೆ ಇರೋರು ಸಾಮಾನ್ಯ ಜ್ಞಾನ 15 ಮಾರ್ಕ್ಸ್ಗಿದೆ, ಕರೆಂಟ್ ಅಫೇರ್ಸ್ 15 ಮಾರ್ಕ್ಸ್ಗಿದೆ, ಕನ್ನಡ 10 ಮಾರ್ಕ್ಸ್ಗಿದೆ, ಸಾಮಾನ್ಯ ಇಂಗ್ಲಿಷ್ 10 ಮಾರ್ಕ್ಸ್ ಇದೆ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವಾಭಿವೃದ್ಧಿ 15 ಮಾರ್ಕ್ಸ್ಗಿದೆ, ಗಣಕಯಂತ್ರ ಸಾಕ್ಷರತೆ 15 ಮಾರ್ಕ್ಸ್ ಇದೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 20 ಮಾರ್ಕ್ಸ್ ಇದೆ. ಸೊ ಟೋಟಲ್ 100 ಮಾರ್ಕ್ಸು. ಮಿನಿಮಮ್ 35% ತಗೊಳ್ಳೋದು ಕಂಪಲ್ಸರಿ ಮಾಡಿದ್ದಾರೆ. ಸೊ ಇದೆಲ್ಲ ಏನು ಮಾಹಿತಿ ಇದೆ ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಅವಕಾಶಗಳು ಮತ್ತೆ ಮತ್ತೆ ಸಿಗೋದಿಲ್ಲ. ಅಪ್ಲಿಕೇಶನ್ ಹಾಕಿದಿರಿ ಅಂದಮೇಲೆ ನೀಟಾಗಿ ಓದ್ಕೊಳ್ಳಿ. ಸೊ ನೀವು ಇಲ್ಲಿ ಈ ಕೊಟ್ಟಿರೋಂಥ ಡಿಸ್ಟಿಕಲ್ಲಿ ಯಾವ ಡಿಸ್ಟಿಕಲ್ಲಿ ಹಾಕಿದ್ರೆ ನಿಮಗೆ ಬೇಕಾಗಿರೋದು ಒಂದೇ ಪೋಸ್ಟ್. ಸೊ ಆಮೇಲೆ ನಾನು ಈ ಹಿಂದಿನ ವಿಡಿಯೋಲ್ಲಿ ಸಬ್ಜೆಕ್ಟ್ ವೈಸ್ ಟೆಕ್ಸ್ಟ್ ಬುಕ್ ರೆಫರೆನ್ಸಸ್ನ ಇಲಾಖೆಯಿಂದ ಬಿಟ್ಟಿರುವಂಥ ಟೆಕ್ಸ್ಟ್ ಬುಕ್ ರೆಫರೆನ್ಸ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ರೆಫರ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಕೂಡ ಸಿಲೆಬಸ್ ಕಾಪಿಯನ್ನು ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಆ ಒಂದು ಸಿಲೆಬಸ್ ಕಾಪಿನ ನೀಟಾಗಿ ನೋಡ್ಕೊಳ್ಳಿ. ಸೊ ಆ ಕಡೆ ಈ ಕಡೆ ಮಾತುಗಳನ್ನು ಕೇಳಿಸ್ಕೊಂಡು ಅಲ್ಲಿಗೆ ಹಾಕ್ಲಾ ಇಲ್ಲಿಗೆ ಹಾಕ್ಲಾ ಬೇಡ. ಫಸ್ಟ್ ಫೋಕಸ್ ಆನ್ ಯುವರ್ ಸ್ಟಡೀಸ್. ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿದ್ರೆ ನಿಮಗೆ ಬೇಕಾಗಿರೋದು ಒಂದೇ ಪೋಸ್ಟು. ಸ್ವಲ್ಪ ಸ್ಟ್ರಾಟಜಿನ ಬಳಸ್ಕೊಂಡು ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.